ನಾನು ಬಯಸಿದಾಗ ನನ್ನೊಟ್ಟಿಗೆ ಇರಲಿಲ್ಲ ಹೇಳ್ತಾ ಇದ್ದಾರೆ. ದೂರ ಹೋಗಬೇಕು ಅಂದಾಗ ಹತ್ತಿರ ಬರ್ತಾ ಇದ್ರು. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಂದ್ರೆ ಉದ್ಯಮಿ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ನಾನು ಬೇಕು ಅಂತ ಬಯಸಿದಾಗ ನನ್ನೊಟ್ಟಿಗೆ ಇರಲಿಲ್ಲ, ನನ್ನ ಜೊತೆ ಇರಲಿಲ್ಲ. ಆದರೆ ದೂರ ಹೋಗಬೇಕು ಅಂದಾಗ ಮಾತ್ರ ನನ್ನ ಹತ್ರ ಬರ್ತಾ ಇದ್ರು ಹೇಳ್ತಾ ಇದ್ದಾರೆ ಉದ್ಯಮಿ ಅರವಿಂದ್ ರೆಡ್ಡಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಈಗ ಸ್ಫೋಟಕವಾದಂತಹ ಒಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಸಂತ್ರಸ್ತ ನಟಿ ಹೇಳ್ತಾ ಇದ್ದಾರೆ, 2.5 ವರ್ಷಗಳ ಹಿಂದೆ ಅಷ್ಟೇ ಇಬ್ಬರ ಒಂದು ಪರಿಚಯ ಆಗಿತ್ತು, ನಮಗೆ ಹೆಂಗೆ ಒಂದು ಲಿಂಕ್ ಆಯಿತು ಇವರಿಬ್ಬರಿಗೆ ಅಂತ ಹೇಳ್ತಾ ಇದ್ದಾರೆ. 1 ವರ್ಷ ಅಷ್ಟೇ ಇಬ್ಬರು ಜೊತೆಗೆ ಇದ್ವಿ, ಓಡಾಡಿಕೊಂಡು ಹೇಳದೇ ಕೇಳದೇನೆ ವಿದೇಶ ಹೋಗ್ಬಿಡ್ತಿದ್ರು. ನನಗೇನು ಹೇಳ್ತಾ ಇರಲಿಲ್ಲ, ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಿದ್ರು, ನನಗೆ ಯಾವ ವಿಚಾರನೂ ತಿಳಿಸ್ತಾ ಇರಲಿಲ್ಲ. ಒಂದೊಂದು ತಿಂಗಳು ಸಂಪರ್ಕಕ್ಕೇ ಸಿಗ್ತಾ ಇರಲಿಲ್ಲ. ಎಲ್ಲಿ ಹೋಗ್ತಾ ಇದ್ರು, ಏನು ಮಾಡ್ತಿದ್ರು, ಫೋನು ಮಾಡ್ತಾ ಇರಲಿಲ್ಲ. ಇದರಿಂದ ನಾನು ಮಾನಸಿಕವಾಗಿ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದೆ, ತುಂಬ ನೋವಾಗ್ತಾ ಇತ್ತು ನನಗೆ. ಹಾಗಾಗಿ ಅದರಿಂದ ಹೊರಬರಲು ನಿರ್ಧರಿಸಿದ್ದೆ ನಾನು ಅಂತ ಹೇಳಿ ಸಂತ್ರಸ್ತೆ ನಟಿ ಏನಿದ್ದಾರೆ ಅವರು ಹೇಳಿಕೊಂಡಿದ್ದಾರೆ. ನನಗೆ ಈ ರೀತಿಯಾಗಿ ಆಗ್ತಾ ಇತ್ತು ಅಂತ ಉದ್ಯಮಿ ಅರವಿಂದ್ ರೆಡ್ಡಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಕೋಟಿ ಒಂದು ಖರ್ಚು ಮಾಡಿದ್ದೆ ಅಂತ ಏನು ಹೇಳಿದರು, ಸೈಟು, ದುಬಾರಿ ಕಾರು, ಬಂಗ್ಲೆ ಎಲ್ಲವನ್ನು ಕೊಡಿಸಿದ್ದೆ ಅಂತ ಅರವಿಂದ್ ರೆಡ್ಡಿ ಆರೋಪ ಮಾಡಿದರು. ಈಗ ನನಗೋಸ್ಕರ 5 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮನೆ ಕೊಡಿಸಿದ್ದೀನಿ, ಹೊಸ ಕಾರು ಕೊಡಿಸಿದ್ದೀನಿ ಅಂದ್ಕೊಂಡಿದ್ದೆಲ್ಲ ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ವಿಚಾರ. ಅವರು ಮನೆ ಕಟ್ಟಿಸಿದ್ರೆ ನಾನು ಯಾಕೆ ಬಾಡಿಗೆ ಮನೇಲಿರ್ತಾ ಇದ್ದೆ, ಟಾಂಗ್ ಕೊಡ್ತಾ ಇದ್ದಾರೆ. ನನ್ನ ಹೆಸರಲ್ಲಿ ರಿಜಿಸ್ಟರ್ ಹಾಕಿದ್ರೆ ತೋರಿಸ್ಲಿ, ನನಗೆ ಕೊಟ್ಟಿದ್ದಾರೆ ಕಾರು, ಬಂಗ್ಲೆ, ಸೈಟು ಅಂತ ಹೇಳ್ತಿದ್ದಾರಲ್ಲ, ನನ್ನ ಹೆಸರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಹೇಳಿ, ನಾನು ಯಾಕೆ ಬಾಡಿಗೆ ಮನೇಲಿ ಇರ್ತಾ ಇದ್ದೆ, ಅವರು ಸೈಟ್ ಕೊಟ್ಟಿದ್ರೆ, ಮನೆ ಕೊಟ್ಟಿದ್ರೆ ನನಗೆ ಯಾಕಂತ ಕರ್ಮ ಬರ್ತಾ ಇತ್ತು. ಇನ್ನೂ ಕಾರು ಅವರ ಒಂದು ಅಣ್ಣನ ಜೊತೆಯಲ್ಲಿನೇ ಬಂದಾಗ ತರ್ತಿದ್ರು ಅಷ್ಟೇ, ಇನ್ನೇನೂ ಇಲ್ಲ. ಮೈಸೂರಿನಲ್ಲಿ ಮೀಟ್ ಮಾಡ್ತಿದ್ರು, ನಾನು 5 ನಿಮಿಷ ಕೂಡ ಇರ್ತಿರ್ಲಿಲ್ಲ ಅವ್ರ ಜೊತೆ, ಬೆಂಗಳೂರಿಗೆ ವಾಪಸ್ ಕಳಿಸ್ತಿದ್ದೆ. ಆ ಕಾರು ಕೂಡ ಅವರ ಹೆಸರಲ್ಲೇ ಇದೆ ಈಗಲೂ ಕೂಡ. ನನ್ನನ್ನೇ ಅರವಿಂದ್ ರೆಡ್ಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳಿ ನಟಿ ಆರೋಪ ಮಾಡ್ತಾ ಇದ್ದಾರೆ. ಇವರು ಒಂದು ರೀತಿಯಾಗಿ ಆರೋಪ ಮಾಡ್ತಾ ಇದ್ರು, ಈಗ ನಟಿಯೊಬ್ಬರು ಕೂಡ ಒಂದು ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ ನೋಡಿ, ನನಗೆ ಅವರು ಕಾರ್ ಕೊಟ್ಟಿದ್ದೀನಿ, ಬಂಗ್ಲೆ ಕೊಟ್ಟಿದ್ದೀನಿ, ಸೈಟ್ ಕೊಟ್ಟಿದ್ದೀನಿ, 3-4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸುಳ್ಳು. ನನ್ನ ಹೆಸರಲ್ಲಿ ಯಾವ ಸೈಟು ಇಲ್ಲ, ಯಾವ ಮನೇನೂ ಇಲ್ಲ, ಯಾವ ಕಾರೂ ಇಲ್ಲ. ನಾನು ಬಂದರೆ ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ವಾಪಸ್ ಕಳಿಸ್ತಾ ಇದ್ದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. 2 ವರ್ಷದಿಂದ ಪರಿಚಯ ಆಗಿತ್ತು, 1 ವರ್ಷದಿಂದ ಜೊತೆಗಿದ್ವಿ, ಹೇಳ್ದೆ ಕೇಳಿದೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾ ಇದ್ರು. ಒಂದೊಂದು ತಿಂಗಳು ನನಗೆ ಫೋನ್ ಕಾಲ್ಗೆ ಸಂಪರ್ಕಕ್ಕೆ ಏನೂ ಸಿಗ್ತಾ ಇರಲಿಲ್ಲ. ಹೀಗಾಗಿ ನನಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗಿತ್ತು, ನಾನು ಅವರಿಂದ ದೂರ ಉಳಿಯೋಕೆ ನಿರ್ಧಾರ ಮಾಡಿದ್ದೆ. ನಂದೇನಿದೆ, ಅವ್ರು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಅಂತ ಹೇಳಿ ಅರವಿಂದ್ ರೆಡ್ಡಿ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ನಟಿ. ಈ ಒಂದು ವಿಚಾರವಾಗಿ ತಾನಿಶ್ ಏನಿದ್ದಾರೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಒಂದು ನಟಿಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ, ಲೈಂಗಿಕ ಕಿರುಕುಳ ಎನ್ನುವಂತಹ ಒಂದು ಆರೋಪ ಏನಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರವಿಂದ್ ಅವರನ್ನು ಬಂಧಿಸಿದ್ರು. ಈಗ ಜಾಮೀನು ಸಿಕ್ಕಿದೆ ಅಂತಂದು ಅವರಿಗೆ. ಹೀಗಾಗಿ ಒಂದು ವಿಚಾರವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಉದ್ಯಮಿ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರೇ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ನನಗೆ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ನನಗೆ ಯಾವುದು ಕೂಡ ಕೊಟ್ಟಿಲ್ಲ. 2.5 ವರ್ಷದಿಂದ ನಮಗೆ ಪರಿಚಯ ಆಗಿದೆ, 1 ವರ್ಷ ಅಷ್ಟೇ ನಾವಿಬ್ಬರು ಜೊತೆಗಿದ್ದೀವಿ. ಆದರೆ ನಮ್ಮ ಒಂದು ಸಂಬಂಧದಲ್ಲಿ ಏನಾಗಿದೆ ಅಂತಂದರೆ, ಹೇಳ್ದೆ ಕೇಳಿದೆ ಅವರು ಎಲ್ಲೆಲ್ಲೋ ಬೇರೆ ಬೇರೆ ದೇಶಕ್ಕೆ ಹೋಗ್ಬಾಡ್ತಾ ಇದ್ರು, ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಕೇಳೋಕ್ಕೆ ಅಂತ ಹೋದರೆ ಅವ್ರ ಫೋನ್ ಸಂಪರ್ಕಕ್ಕೆ ಕೂಡ ಸಿಗ್ತಾ ಇರಲಿಲ್ಲ. 1 ದಿನ ಅಲ್ಲ 2 ದಿನ ಅಲ್ಲ, ತಿಂಗಳುಗಟ್ಟಲೆ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದೇನು ಕೂಡ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಹೀಗಾಗಿ ನಾನು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೆ, ಅದಕ್ಕೆ ಅವರಿಂದ ದೂರ ಆತೆ.
ಆದರೆ ಈಗ ನನ್ನ ಮೇಲೆ ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಅವ್ರು ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು. ನನ್ನ ಹೆಸರಲ್ಲಿ ಏನೂ ಇಲ್ಲ, ಬೇಕಾದ್ರೆ ಯಾವುದನ್ನು ರಿಜಿಸ್ಟ್ರೇಷನ್ ಆಗಿದ್ರು ಹೋಗಿ ನೋಡ್ಕೊಳ್ಳಿ, ಚೆಕ್ ಮಾಡಲಿ, ಅವ್ರ ಹತ್ರ ಇದ್ದರೆ ದಾಖಲೆಗಳನ್ನು ಕೊಡಲಿ ಅನ್ನುವಂಥ ರೀತಿಯಲ್ಲಿ ನಟಿ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.